2019 2020ರಲ್ಲಿ ನಾವು ಯೂಟ್ಯೂಬ್ನ ಓಪನ್ ಮಾಡಿದ್ರೆ ಹೋಮ್ ಪೇಜಲ್ಲಿ ಕಾಣ್ತಿದ್ದ ಮೊದಲ ಹೆಸರು ಮೀಡಿಯಾ ಮಾಸ್ಟರ್ಸ್. ಹೌದು, ಈ ಚಾನೆಲ್ ಆ ಸಮಯದಲ್ಲಿ ಸುಮಾರು 17 ಲಕ್ಷ ಹೊಸ ಸಬ್ಸ್ಕ್ರೈಬರ್ಗಳನ್ನ ಪಡ್ಕೊಂಡು ನಂಬರ್ 1 ಸ್ಥಾನದ ಕಡೆ ಮುನ್ನುಗ್ತಾ ಇತ್ತು. ಆದರೆ ಇವತ್ತು ಮೀಡಿಯಾ ಮಾಸ್ಟರ್ಸ್ ಎಲ್ಲೋದ್ರು? ಯಾಕೆ ಅವರು ನಮ್ಮ ಹೋಮ್ ಪೇಜಸ್ಸಲ್ಲಾಗಲಿ ಸಜೆಷನ್ಸಲ್ಲಾಗಲಿ ಕಾಣಿಸ್ತಿಲ್ಲ? ಈ ಪ್ರಶ್ನೆ ನಿಮಗೂ ಕೂಡ ಬಂದಿದೆಯಾ? ಹಾಗಿದ್ರೆ ಬನ್ನಿ, ಇವತ್ತು ನಾವು ಈ ವಿಡಿಯೋದಲ್ಲಿ ಮೀಡಿಯಾ ಮಾಸ್ಟರ್ಸ್ ಹೇಗೆ ನಂಬರ್ 1 ಚಾನಲ್ ಆದರು, ನಂಬರ್ 1 ಚಾನಲ್ ಆಗಿದ್ರು ಕೂಡ ಯೂಟ್ಯೂಬ್ ಯಾಕೆ ಅವ್ರನ್ನ ಪ್ರಮೋಟ್ ಮಾಡ್ತಿಲ್ಲ ಅನ್ನೋದನ್ನ 5 ಚಾಪ್ಟರ್ಗಳಲ್ಲಿ ಬ್ರೇಕ್ ಡೌನ್ ಮಾಡೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. 2017ರಲ್ಲಿ MS ರಾಘವೇಂದ್ರ ಸರ್ ಅವರು ಮೀಡಿಯಾ ಮಾಸ್ಟರ್ಸ್ ಅನ್ನೋ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ತಾರೆ. ಸ್ಟಾರ್ಟ್ ಮಾಡಿದಾಗ ಆರೋಗ್ಯದ ಬಗ್ಗೆ ವಿಡಿಯೋಗಳನ್ನ ಹಾಕ್ತಿದ್ದೆ ಇವರು. ನಂತರ ನ್ಯೂಸ್ ಮತ್ತು ಇನ್ಫಾರ್ಮೇಶನ್ ಅನ್ನೋ ನೀಡ್ಸ್ನ ಟಾಪ್ ಮಾಡಿದ್ರು. ಎಲ್ಲ ಹೊಸ ಚಾನಲ್ಗಳ ಹಾಗೆ ಈ ಚಾನಲಲ್ಲಿ ಕೂಡ ತುಂಬ ವ್ಯೂಸ್ ಆಗಲಿ ರೀಚ್ ಆಗಲಿ ಇರಲಿಲ್ಲ. ಸುಮಾರು 1 ವರ್ಷಗಳ ಕಾಲ ಈ ಚಾನಲಲ್ಲಿ ವಿಡಿಯೋಗಳು ಬರ್ತಾನೇ ಇದ್ವು, ಆದರೆ ಯಾವುದೇ ಮೇಜರ್ ಬ್ರೇಕ್ ಥ್ರೂ ಸಿಕ್ಕಿರಲಿಲ್ಲ. ತುಂಬ ಜನ ಯೂಟ್ಯೂಬರ್ಸ್ ಈ ಸಮಯದಲ್ಲೇ ವಿಡಿಯೋ ಮಾಡೋದನ್ನು ನಿಲ್ಲಿಸ್ತಾರೆ, ಆದರೆ ಇವ್ರು ಹಾಗೆ ಮಾಡಲಿಲ್ಲ. ಬದಲಿಗೆ ಯೂಟ್ಯೂಬ್ ಆಲ್ಗರಿದಮ್ನ ಹ್ಯಾಕ್ ಮಾಡಿದ್ರು. ಯಾವುದೇ ಚಾನಲ್ನ ಪ್ರಮೋಟ್ ಮಾಡೋಕ್ಕೆ ಯೂಟ್ಯೂಬ್ ಅದರದ್ದೇ ಆದ ಒಂದು ಆಲ್ಗರಿದಮ್ನ ಯೂಸ್ ಮಾಡುತ್ತೆ. 2018-19ರಲ್ಲಿ ಹೈ ಅಪ್ಲೋಡ್ ಫ್ರೀಕ್ವೆನ್ಸಿ ಚಾನೆಲ್ಸ್, ಅಂದರೆ ಜಾಸ್ತಿ ವೀಡಿಯೋಸ್ನ ಅಪ್ಲೋಡ್ ಮಾಡುವಂಥ ಚಾನೆಲ್ಸ್ ಮತ್ತು ಹೈ ಕ್ಲಿಕ್ ಥ್ರೂ ರೇಟ್ ಇರುವಂಥ ಚಾನೆಲ್ಸ್ನ ಯೂಟ್ಯೂಬ್ ತುಂಬ ಪ್ರಮೋಟ್ ಮಾಡ್ತಿತ್ತು. ಈ ಆಲ್ಗೋರಿದಮ್ನ ಅರ್ಥ ಮಾಡಿಕೊಂಡ ಮೀಡಿಯಾ ಮಾಸ್ಟರ್ಸ್ ತನ್ನ ಅಪ್ಲೋಡ್ ಫ್ರೀಕ್ವೆನ್ಸಿನ ಜಾಸ್ತಿ ಮಾಡಿದ್ರು ಮತ್ತು ಸಿಂಪಲ್ ಆ್ಯಂಡ್ ಇನ್ಫಾರ್ಮೇಟಿವ್ ಥಂಬ್ನೇಲ್ಸ್ ಹಾಕೋದ್ರ ಮೂಲಕ ತನ್ನ CTRನ ಇನ್ಕ್ರೀಸ್ ಮಾಡಿಕೊಂಡ್ರು. ಅದರಿಂದಾಗಿ ಯೂಟ್ಯೂಬ್ ನಿಧಾನವಾಗಿ ಇವ್ರ ವೀಡಿಯೋಸ್ನ ಪ್ರಮೋಟ್ ಮಾಡೋಕ್ಕೆ ಶುರು ಮಾಡ್ತು. ಈ ವಿಡಿಯೋಸ್ನ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ ಜನ ರಾಘವೇಂದ್ರ ಸರ್ ಅವರ ವಾಯ್ಸ್ ಮತ್ತು ಸ್ಟೋರಿ ಹೇಳೋ ವಿಧಾನಕ್ಕೆ ಫಿದಾ ಆಗೋದ್ರು. ಇದು ಮೀಡಿಯಾ ಮಾಸ್ಟರ್ಗೆ ಸಿಕ್ಕ ಮೊದಲ ಬ್ರೇಕ್ ಥ್ರೂ. ಯೂಟ್ಯೂಬಲ್ಲಿ ಎಲ್ಲ ಕಡೆ ನಮ್ಮ ಮಹಾಗ್ರಂಥಗಳನ್ನ ತಿರುಚಿ ಹೇಳೋವಂಥ ಕೆಲಸ ನಡೀತಿರುತ್ತೆ. ಈ ಸಮಯದಲ್ಲಿ ರಾಘವೇಂದ್ರ ಸರ್ ಅವರಿಗೆ ಒಂದು ಆಲೋಚನೆ ಬರುತ್ತೆ. ನಮ್ಮ ಮಹಾಗ್ರಂಥಗಳನ್ನ ಜನರಿಗೆ ಅರ್ಥ ಆಗೋ ರೀತಿಯಲ್ಲಿ, ಅಂದರೆ ಕತೆಗಳ ರೂಪದಲ್ಲಿ ಯಾಕೆ ಹೇಳಬಾರ್ದು ಅನ್ನೋ ಆಲೋಚನೆ ಬಂದಾಗ ಶುರು ಆಗಿದ್ದೇ ಮಹಾಭಾರತ ಅನ್ನೋ ಒಂದು ವಿಡಿಯೋ ಸಿರೀಸ್. ಮಹಾಭಾರತ ಅಂದ್ರೇ ಹಾಗೆ, ಅದರಲ್ಲಿ ಬರೋ ಪಾತ್ರಗಳು, ಧರ್ಮದ ಪಾಠಗಳು ಮತ್ತು ರಾಜಕೀಯ ಎಂಥವ್ರನ್ನಾದರೂ ತನ್ನ ಕಡೆ ಸೆಳೆಯುತ್ತೆ. ಇಲ್ಲಿ ಆಗಿದ್ದು ಕೂಡ ಅದೇ. 2019-2021 ಸಮಯದಲ್ಲಿ ಈ ಒಂದು ಪ್ಲೇಲಿಸ್ಟಿಂದ ಸುಮಾರು 17 ಲಕ್ಷ ಸಬ್ಸ್ಕ್ರೈಬರ್ಸ್ಗಳನ್ನ ಪಡ್ಕೊಂಡು ಅವತ್ತಿನ ನಂಬರ್ 1 ಯೂಟ್ಯೂಬ್ ಚಾನಲ್ ಆಗಿ ಮೀಡಿಯಾ ಮಾಸ್ಟರ್ಸ್ ಬೆಳೆದಿತ್ತು. 2023 ಹೊತ್ತಿಗೆ ಸಬ್ಸ್ಕ್ರೈಬರ್ಗಳ ಸಂಖ್ಯೆ 24 ಲಕ್ಷ ತಲುಪಿತ್ತು. ಹೀಗಿರುವಾಗ ಯಾಕೆ ಇವರ ವಿಡಿಯೋಸ್ ಪ್ರಮೋಟ್ ಆಗ್ತಿಲ್ಲ? ಮಹಾಭಾರತ ಸೀರೀಸ್ ಮುಗಿದಿತ್ತು. ಮೀಡಿಯಾ ಮಾಸ್ಟರ್ಸ್ ಮತ್ತೆ ನ್ಯೂಸ್ ಆ್ಯಂಡ್ ಇನ್ಫಾರ್ಮೇಷನ್ ರಿಲೇಟೆಡ್ ವಿಡಿಯೋಸ್ನ ಮಾಡೋಕ್ಕೆ ಶುರು ಮಾಡಿದ್ರು. 24 ಲಕ್ಷ ಸಬ್ಸ್ಕ್ರೈಬರ್ಸ್ಗಳನ್ನ ಹೊಂದಿದ್ರೂ ಕೂಡ 2023 ನಂತರ ಈ ಚಾನಲ್ನಲ್ಲಿ ವ್ಯೂಸ್ಗಳು ಕಮ್ಮಿ ಆಯ್ತಾ ಹೋಯಿತು. ಹಾಗೂ ಹೊಸ ಸಬ್ಸ್ಕ್ರೈಬರ್ಗಳ ಸಂಖ್ಯೆ ಮೊದಲಿನಷ್ಟು ವೇಗವಾಗಿ ಬೆಳೆಯಲಿಲ್ಲ. ಕಾರಣ, ಮಹಾಭಾರತ ನೋಡೋಕೆ ಬಂದ ಸಬ್ಸ್ಕ್ರೈಬರ್ಸ್ಗಳು ನ್ಯೂಸ್ ಮತ್ತು ಇನ್ಫಾರ್ಮೇಷನ್ನಲ್ಲಿ ಆಸಕ್ತಿ ತೋರಿಸ್ತಿಲ್ಲ. ಸೊ ಮಹಾಭಾರತ ಸೀರೀಸ್ನಿಂದ ಬಂದ ಸಬ್ಸ್ಕ್ರೈಬರ್ಸ್ ಚಾನಲಲ್ಲಿ ಯಾವುದೇ ಇಂಟರಾಕ್ಷನ್ ಮಾಡದೆ, ಅಂದರೆ ಯಾವುದೇ ವಿಡಿಯೋನ ನೋಡದೆ, ಲೈಕ್ ಅಥವಾ ಕಮೆಂಟ್ ಮಾಡದೆ ಡೆಡ್ ಸಬ್ಸ್ಕ್ರೈಬರ್ಸ್ಗಳಾಗಿ ಉಳ್ಕೊಂಡ್ರು. ಈ ಸಮಯದಲ್ಲೇ ಮೀಡಿಯಾ ಮಾಸ್ಟರ್ಸ್ಗೆ ಬಿದ್ದ ಇನ್ನೊಂದು ಪೆಟ್ಟು ಯೂಟ್ಯೂಬ್ ಆಲ್ಗರಿದಮ್. 2023-2024 ಹೊತ್ತಿಗೆ ಯೂಟ್ಯೂಬ್ ಜಾಸ್ತಿ ವಿಡಿಯೋ ಅಪ್ಲೋಡ್ ಮಾಡೋ ಚಾನಲ್ಸ್ನ ಬಿಟ್ಟು ಹೈ CTR, ಹೈ ಆಡಿಯನ್ಸ್ ರಿಟೆನ್ಷನ್ ರೇಟ್ ಮತ್ತು ಹೈ ಎಂಗೇಜ್ಮೆಂಟ್ ಪ್ಯಾಟ್ರನ್ ಇರುವಂಥ ಚಾನಲ್ಗಳನ್ನ ಪ್ರಮೋಟ್ ಮಾಡೋಕ್ಕೆ ಶುರು ಮಾಡಿತ್ತು. ಏನೇನೋ ಹೇಳಿ ಕನ್ಫ್ಯೂಸ್ ಮಾಡ್ತಿದ್ದಾನೆ ಅಂತ ಗಾಬರಿ ಆಗಬೇಡಿ. ಈ ಪದಗಳನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿರೋ ವಿಡಿಯೋನ ಕೊನೆಯಲ್ಲಿ ಲಿಂಕ್ ಮಾಡಿರ್ತೀನಿ. ನೀವು ಏನಾದರೂ ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದರೆ ಯೂಟ್ಯೂಬ್ ಯಾಕೆ ನಿಮ್ಮ ವಿಡಿಯೋನ ಪ್ರಮೋಟ್ ಮಾಡ್ತಾ ಇಲ್ಲ ಅಂತ ತಿಳ್ಕೊಬೇಕು ಅಂದರೆ ಆ ವಿಡಿಯೋನ ನೋಡೋದನ್ನು ಮರಿಬೇಡಿ. ಲಕ್ಷಾಂತರ ಸಬ್ಸ್ಕ್ರೈಬರ್ಸ್ ಮತ್ತು ಕೋಟಿಗಟ್ಟಲೆ ವ್ಯೂಸ್ ಇರೋ ಚಾನಲಲ್ಲಿ ವ್ಯೂಸ್ ಮತ್ತು ಇಂಟ್ರಾಕ್ಷನ್ಸ್ ಕಮ್ಮಿ ಆದಾಗ ಯೂಟ್ಯೂಬ್ ಆಲ್ಗೋರಿದಮ್ ಆಟೋಮೆಟಿಕ್ಕಾಗಿ ಇವರು ವೀಡಿಯೋಸ್ನ ಸಜೆಸ್ಟ್ ಮಾಡೋದನ್ನು ನಿಲ್ಲಿಸ್ತು. ಮೀಡಿಯಾ ಮಾಸ್ಟರ್ಸ್ ತನ್ನ 2018 ಶೈಲಿಯ ಥಂಬ್ನೈಲ್ಸ್ಗಳನ್ನ ಚೇಂಜ್ ಮಾಡಲೇ ಇಲ್ಲ. ಈ ಶಾರ್ಟ್ಸ್ ಯುಗದಲ್ಲಿ ಜನರ ಅಟೆನ್ಷನ್ ಗ್ರ್ಯಾಬ್ ಮಾಡೋದು ತುಂಬ ಕಷ್ಟ. ಇವರ ಥಂಬ್ನೈಲಲ್ಲಿ ಇರೋ ಡೀಟೇಲ್ಸ್ನ ಓದೋಷ್ಟು, ಅರ್ಥ ಮಾಡ್ಕೊಳ್ಳೋಷ್ಟು ಪೇಷನ್ಸ್ 2026ರಲ್ಲಿ ಯಾರಿಗೂ ಇಲ್ಲ. ಯೂಟ್ಯೂಬ್ನ ಆಲ್ಗೋರಿದಮ್, ಡೆಡ್ ಸಬ್ಸ್ಕ್ರೈಬರ್ಸ್ ಮತ್ತು ಸೇಮ್ ಪ್ಯಾಟ್ರನ್ ಥಂಬ್ನೇಲ್ ಕಾರಣದಿಂದ ಇವರು ಎಷ್ಟೇ ವಿಡಿಯೋನ ಅಪ್ಲೋಡ್ ಮಾಡಿದರೂ ಇವರಿಗೆ ಇರೋ ಸಬ್ಸ್ಕ್ರೈಬರ್ಸಲ್ಲಿ 10% ವ್ಯೂಸ್ ಕೂಡ ಒಂದು ವಿಡಿಯೋಗೆ ಬರ್ತಿಲ್ಲ. ಸೊ ಈ ವಿಡಿಯೋದ ಕನ್ಕ್ಲೂಷನ್ ಏನಪ್ಪ ಅಂದರೆ, ನಮ್ಮ ಚಾನಲಲ್ಲಿ ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅನ್ನೋದಕ್ಕಿಂತ ಎಷ್ಟು ಜನ ಆ್ಯಕ್ಟಿವ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅನ್ನೋದು ಮುಖ್ಯ. ಮತ್ತು ನಾವು ಎಷ್ಟು ದೊಡ್ಡ ಚಾನಲ್ ಆಗಿದ್ರೂ ಕೂಡ
ಟ್ರೆಂಡ್ಗೆ ತಕ್ಕಂತೆ ಬದಲಾಗಬೇಕು ಅನ್ನೋದು ತುಂಬ ಮುಖ್ಯ. ಮೀಡಿಯಾ ಮಾಸ್ಟರ್ಸ್ ತಮ್ಮ ವಿಡಿಯೋದ ತಮ್ನೇಲ್ನ ಈಗಿನ ಟ್ರೆಂಡ್ಗೆ ತಕ್ಕಂತೆ ಬದಲಾಯಿಸಿದ್ರೆ ಅವರ CTR ಇನ್ನೂ ಜಾಸ್ತಿ ಆಗುತ್ತೆ, ವಿಡಿಯೋಸ್ ಮತ್ತೆ ಟ್ರೆಂಡ್ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸಿ. CTR ಆಡಿಯನ್ಸ್ ರಿಟೆನ್ಷನ್ ರೇಟ್ ಬಗ್ಗೆ ಇನ್ನೂ ಡೀಟೇಲ್ ಆಗಿ ತಿಳ್ಕೋಬೇಕು ಅಂದರೆ ಲೆಫ್ಟಲ್ಲಿರೋ ವಿಡಿಯೋನ ಕ್ಲಿಕ್ ಮಾಡಿ. ನಾನು ಮತ್ತೆ ನಿಮಗೆ ಅಲ್ಲೇ ಸಿಗ್ತೀನಿ. ಧನ್ಯವಾದ.